ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ನೀವು ನೋಡ್ತಾ ಇದ್ದೀರಾ ಹ್ಯಾಟ್ರಿಕ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಾತ್ವಿಕ್. ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶಿರಸಿಯ ಶ್ರೀ ಮಾರಿಕಾಂಬಾ ಅಮ್ಮನವರ ಜಾತ್ರೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಕಮ್ ಟು ದಿ ವಿಡಿಯೋ. ನಿಮ್ಮೆಲ್ಲರಿಗೂ ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಕಥೆಯು ಗೊತ್ತೇ ಇದೆ. ಇನ್ ಕೇಸ್ ಯಾರಿಗಾದರೂ ಗೊತ್ತಿಲ್ಲದಿದ್ದಲ್ಲಿ ನನಗೆ ಒಂದು ಕಾಮೆಂಟ್ ಮಾಡಿ, ನಾನು ನಿಮಗೆ ಹೇಳಲು ಪ್ರಯತ್ನಿಸುತ್ತೇನೆ. ಶಿರಸಿಯ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರೆಯು ದಕ್ಷಿಣ ಭಾರತದಲ್ಲೇ ಅತ್ಯಂತ ದೊಡ್ಡ ಜಾತ್ರೆಯಾಗಿದೆ. ಈ ಜಾತ್ರೆಯು 2 ವರ್ಷಕ್ಕೊಮ್ಮೆ ಬರುತ್ತದೆ. ಇದನ್ನು ತುಂಬಾ ಅದ್ದೂರಿಯಾಗಿ ನೆರವೇರಿಸುತ್ತಾರೆ. ಇಲ್ಲಿ ಬಹಳ ಕಡೆಗಳಿಂದ ಜನರು ಆಗಮಿಸಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹೋಗುತ್ತಾರೆ. ಜಾತ್ರೆಯ ಮೊದಲನೇ ದಿನ ದೇವಿಯ ಮದುವೆ ಇರುತ್ತದೆ. ಮದುವೆಯ ಕಾರ್ಯಕ್ರಮಗಳನ್ನು ಇಬ್ಬರು ದಂಪತಿಗಳು ಸೇರಿ ನೆರವೇರಿಸುತ್ತಾರೆ. ದೇವಿಗೆ ವಸ್ತ್ರಾಲಂಕಾರ ಹಾಗೂ ಆಭರಣಗಳಿಂದ ಸುಂದರವಾಗಿ ಅಲಂಕರಿಸಿರುತ್ತಾರೆ. ಈ ಮದುವೆ ಸಮಾರಂಭವು ರಾತ್ರಿ ಇಡೀ ನಡೆಯುತ್ತದೆ. ನಂತರ ಹೊರಗಡೆ ಅಮ್ಮನವರ ತೇರನ್ನು ಸಿದ್ಧ ಮಾಡುತ್ತಿರುತ್ತಾರೆ. ಮರುದಿನ ಬೆಳಿಗ್ಗೆ ಅಮ್ಮನವರನ್ನು ತೇರಿನ ಮೇಲೆ ಕೂರಿಸಿ ಗದ್ದುಗೆಯ ಬಳಿ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿಂದ ಜಾತ್ರೆಯ ಉಳಿದ ಕಾರ್ಯಕ್ರಮಗಳು ಶುರುವಾಗುತ್ತವೆ. ನೋಡಿ ಗೈಸ್, ಈ ರೀತಿ ಜನರು ಆಗಮಿಸಿರುತ್ತಾರೆ. ಜನರು ತೇರನ್ನು ಎಳೆದುಕೊಂಡು ಹೋಗುತ್ತಾರೆ. ಗದ್ದುಗೆಯ ತನಕ ತೇರನ್ನು ಎಳೆದುಕೊಂಡೇ ಹೋಗುತ್ತಾರೆ. ತೇರು ಹೋಗುವಾಗ ಕೆಲವೊಮ್ಮೆ ನಿಲ್ಲುತ್ತದೆ. ಆಗ ಹಿಂದೆ ಮುಂದೆ ಮಾಡಿ ಅದನ್ನು ಅವರು ತೆಗೆದುಕೊಂಡು ಹೋಗುತ್ತಾರೆ. ತೇರಿಗೆ ಬಾಳೆಹಣ್ಣು ಹಾಗೂ ಕೋಳಿಗಳನ್ನು ಎಸೆಯುತ್ತಾರೆ. ಕೆಲವರು ಕೋಳಿಗಳನ್ನು ತೇರಿಗೆ ಎಸೆಯುವುದಾಗಿ ಹರಕೆಯನ್ನು ಮಾಡಿಕೊಂಡಿರುತ್ತಾರೆ. ಅಂತವರು ಕೋಳಿಯನ್ನು ಎಸೆಯುತ್ತಾರೆ. ಈ ಪದ್ಧತಿಯು ಮೊದಲಿನಿಂದಲೂ ನಡೆದುಕೊಂಡು ಬಂದಂತಹ ವಾಡಿಕೆ. ನೋಡಿ ಗೈಸ್, ಈ ದೃಶ್ಯ ಎಷ್ಟು ಸುಂದರವಾಗಿದೆ ಎಂದು ನೋಡಲು 2 ಕಣ್ಣು ಸಾಲುವುದಿಲ್ಲ. ಅಷ್ಟು ಸುಂದರವಾಗಿರುವಂತಹ ದೃಶ್ಯ ಇದು. ಈ ದೃಶ್ಯ ನೋಡಬೇಕೆಂದರೆ 2 ವರ್ಷ ಕಾಯಲೇಬೇಕು. ನಂತರ ಅಮ್ಮನವರು ಗದ್ದುಗೆ ಸೇರಿದ ಮೇಲೆ ಮಾರನೇ ದಿನದಿಂದ ಅಮ್ಮನವರ ದರ್ಶನವು ಶುರುವಾಗುತ್ತದೆ. ಭಕ್ತಾದಿಗಳೆಲ್ಲ ಅಮ್ಮನವರ ದರ್ಶನವನ್ನು ಪಡೆದುಕೊಂಡು ಸಂತೃಪ್ತರಾಗಿ ವಾಪಸ್ಸು ಹೋಗುತ್ತಾರೆ. ಇಷ್ಟು ಹೇಳುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.